ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ನಿಮಗೆ ಫ್ರೂಟ್ ಆರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ಫಸ್ಟ್ ನಾನಿಲ್ಲಿ 2 ಸ್ಲೈಸ್ ಬ್ರೆಡ್ನ ತೊಗೊಂಡು ಸೈಡ್ಸ್ ಏನಿದೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಜಾಸ್ತಿ ಭಾರ ಕೊಡದೆ ಚಪಾತಿ ಒತ್ತೋ ಥರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಿ. ಒಂದು ಬಟ್ಟೆಯಲ್ಲಿ ಒದ್ದೆ ಮಾಡಿಕೊಂಡು ಅದನ್ನ ಲೈಟಾಗಿ ಹಾಕೊತಾ ಬನ್ನಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ರೌಂಡ್ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋವಂಥ ಬ್ರೆಡ್ ಪೀಸಸ್ಗಳನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಏರ್ ಫ್ರೈಯರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏರ್ ಫ್ರೈಯರ್ ಇಲ್ಲದೆ ಇರೋರು ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ಚೆನ್ನಾಗಿ ಬರುತ್ತೆ. ಆಯಿಲ್ ಬೇಡ ಅನ್ನೋರು ಏರ್ ಫ್ರೈ ಮಾಡ್ಕೊಳ್ಳಿ. ಬ್ರೆಡ್ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದ್ರಿಂದ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ತೆಗೆದಿಟ್ಟು ಟಿಶ್ಯೂಯಿಂದ ಅದನ್ನ ಟ್ಯಾಪ್ ಮಾಡಿ ಜಾಸ್ತಿ ಆಯಿಲ್ ಇದ್ದರೆ ಅದನ್ನ ಹೀರ್ಕೊಳ್ಳುತ್ತೆ. ನಾನಿಲ್ಲಿ ಆ್ಯಪಲ್, ಲಿಚಿ ಮತ್ತು ಆರೆಂಜ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಶುಗರ್ ಸಿರಪ್ಗೆ ಒಂದು ಸಣ್ಣ ಪಾತ್ರೆಗೆ 3 ಸ್ಪೂನ್ ಸಕ್ಕರೆ ಮತ್ತು 3 ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಜಾಮೂನ್ಗೆ ಹೇಗೆ ಮಾಡ್ತೀರಾ ಆ ಥರ ಮಾಡ್ಕೋಬೇಕು. ಇನ್ನೊಂದು ಪಾತ್ರೆಗೆ ನೀರನ್ನ ಬಿಸಿ ಮಾಡಿಕೊಂಡು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ಇಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕ್ತಾ ಇದ್ದೀನಿ. ನೀವು ಡಾರ್ಕ್ ಚಾಕ್ಲೇಟ್ ಕೂಡ ಹಾಕೋಬೋದು. ಅರ್ಧ ಸ್ಪೂನ್ ನೀರನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. 5 ನಿಮಿಷ ಬಿಸಿ ಮಾಡಿದ್ರೆ ಮೆಲ್ಟ್ ಆಗುತ್ತೆ. ಇದಕ್ಕೆ ಒಂದು 2 ಸ್ಪೂನು ಕಾಯಿಸಿರೋ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಾಕ್ಲೇಟ್ ಸಿರಪ್ ಥರ ರೆಡಿ ಆಗುತ್ತೆ. ಸೊ ಫೈನಲಿ ರೋಸ್ಟ್ ಮಾಡಿರೋವಂಥ ಬ್ರೆಡ್ ಪೀಸಸ್ ಮೇಲೆ ಶುಗರ್ ಸಿರಪ್ನ ಹಾಕ್ಕೊಂಡು ಬರಬೇಕು. ಅದಾದಮೇಲೆ ಕಟ್ ಮಾಡಿರೋವಂಥ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಬೇಕಾದರೆ ದಾಳಿಂಬೆ, ಪೈನಾಪಲ್ ಯಾವ ಫ್ರೂಟ್ನ ಬೇಕಾದರೂ ಹಾಕೋಬೋದು. ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಇದನ್ನು ಪಾರ್ಟಿಗಳಿಗೆ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಫ್ರೂಟ್ಸ್ ಎಲ್ಲ ಹಾಕಾದ್ಮೇಲೆ ಮೆಲ್ಟ್ ಮಾಡಿರೋವಂಥ ಚಾಕ್ಲೇಟ್ನ ಹಾಕೋಬೇಕು. ಈಸಿಯಾಗಿ ಸಿಗೋವಂಥ ಐಟಮ್ಸ್ನ ಬಳಸಿ ಮಾಡಿರೋ ಫ್ರೂಟ್ ಆರ್ಟ್ ರೆಡಿ.